ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಈಗಾಗಲೂ ಸಹ ಅತಿವೃಷ್ಟಿಯಿಂದ ಗುಲ್ಬರ್ಗ, ಯಾದಗಿರಿ ಈ ಭಾಗದ ಜಿಲ್ಲೆಗಳಲ್ಲಿ ಹತ್ತಿ ಬೆಳೀತಕ್ಕಂಥ ರೈತರು, ತೊಗರಿ ಬೆಳೀತಕ್ಕಂಥ ರೈತರು, ಕೃಷಿಕರು ತೊಂದರೆಯಲ್ಲಿದ್ದಾರೆ. ಮಳೆ ಹೆಚ್ಚಾಗಿರೋದ್ರಿಂದ, ಅತಿವೃಷ್ಟಿಯಿಂದ ಬೆಳೆ ಸಮೀಕ್ಷೆ ಆಗಿ ರೈತರಿಗೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತುರ್ತಾಗಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನ ಜಾತಿ ಜನಗಣತಿ ಬಗ್ಗೆ ಮಾತನಾಡೋದಾದ್ರೆ ಇದೇನು ಹೊಸತೇನಲ್ಲ. ಸಿದ್ದರಾಮಯ್ಯನವರಿಗೆ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಅವರ ಕುರ್ಚಿಗೆ ಕಂಟಕ ಬರ್ತದೋ ಅವಾಗ ಜಾತಿ ಬಗ್ಗೆ ಮಾತನಾಡ್ತಾರೆ, ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ, ಕಾಂತರಾಜ್ ವರದಿ ಬಗ್ಗೆ ಮಾತನಾಡ್ತಾರೆ. ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ. ಯಾವತ್ತೂ ಕೂಡ ಈ ರಾಜ್ಯದ ಜನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು. ಈಗ ಜಾತಿ ಜನಗಣತಿ ಅಂತ ಹೇಳಿ ಇವತ್ತು ಮತ್ತೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ, ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದ್ರ ಮಧ್ಯೆ ಈ ವಿಷಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಇದು ಖಂಡಿತ ಇದು ಸರಿಯಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ನಾಡಿನ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕೆ ಹೊರತು ಸಮಾಜ ಒಡೆಯುವಂತ ಕೆಲಸ ಅವ್ರು ಮಾಡಬಾರ್ದು. ಇದು ಬಿಜೆಪಿ ನಿಲುವೇನು ಸರ್? ಬಿಜೆಪಿ ಈಗ ಅವರಂತೂ ಮಾಡ್ತಾ ಇದ್ದಾರೆ. ಬಿಜೆಪಿ ನಿಲುವು ಅಷ್ಟೇ ಅಲ್ಲ, ರಾಜ್ಯದ ಜನರ ನಿಲುವು ಸಹ. ಕಾಂಗ್ರೆಸ್ ಸರ್ಕಾರ ಇವತ್ತು ಸಮಾಜನ ಹೊಡೆಯತಕ್ಕಂತ ಕೆಲಸ ಕೈ ಹಾಕಿದ್ದಾರೆ ಅನ್ನೋದು ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ. ನಮ್ಮ ನಿಲುವು ಒಂದೇನೆ, ರಾಜ್ಯದ ಜನರ ನಿಲುವು ಒಂದೇನೆ. ಮುಖ್ಯಮಂತ್ರಿ ಈ ಹಂತಕ್ಕೆ ಇಳಿದಿರ್ತಕ್ಕಂಥದ್ದು ನಾಡಿನ ದುರ್ದೈವ. ನಾನು ಇವತ್ತು ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡತಕ್ಕಂತ ಅಧಿಕಾರ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯ ನೆಪದಲ್ಲಿ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನೋಡ್ರಿ, ಪಾಪ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿಗಳು ಕೊಡ್ತಾ ಇದ್ದೇವೆ ಅಂತ ಹೇಳಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ, ಇವತ್ತು BPL ಕಾರ್ಡ್ ಕಟ್ ಮಾಡೋ ಕೆಲಸನೂ ಮಾಡ್ತಾರೆ, ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ. ರೈತರಿಗೆ ಪರಿಹಾರ ಕೊಡೋದಿಲ್ಲ, ಕೇಂದ್ರ ಸರ್ಕಾರ ಬೆಟ್ ಮಾಡಿ ತೋರಿಸ್ತಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ, ಕೇಂದ್ರ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ. ನಿಮ್ಗೇನಕ್ಕಂದ್ರೆ ಜನ ಅಧಿಕಾರ ಕೊಟ್ಟಿರ್ದಾಗ ರಾಜ್ಯದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ದೂರೋದೇ ಆದಿದ್ರೆ, ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏನ್ ಮಾಡ್ತಾ ಇದೀರಿ? ಕಳೆದ 2.5 ವರ್ಷದಲ್ಲಿ ಯಾವ್ದಾರ ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡೋಕ್ ಸಾಧ್ಯ ಆಗಿದೆಯಾ? ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು 12,000 ಕೋಟಿ ಅಂತ ಭಾಷಣ ಹೊಡೆದು ಹೋಗ್ತಿರಲ್ಲ, ಅನುಷ್ಠಾನ ಎಲ್ಲ ಆಗ್ತಾ ಇದೆ. ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇಷ್ಟೆಲ್ಲ ಮಾತನಾಡ್ತಾರಲ್ಲ, ಇವತ್ತು ಕೂಡ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು. ಇವತ್ತು SSLC PUC ರಿಸಲ್ಟ್ಸ್ ಕೊನೆಯ ಸ್ಥಾನ ಇವತ್ತು ಗುಲ್ಬರ್ಗ ಜಿಲ್ಲೆಗೆ. ಇದಕ್ಕೆ ಉಸ್ತುವಾರಿ ಸಚಿವರು ಕೂಡ ಉತ್ತರ ಕೊಡಬೇಕಾಗುತ್ತೆ, ಶಿಕ್ಷಣ ಸಚಿವರು ಕೂಡ ಉತ್ತರ ಕೊಡಬೇಕಾಗ್ತದೆ, ಇವತ್ತು ಖರ್ಗೆ ಕುಟುಂಬದವರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಧನ್ಯವಾದ. ಥ್ಯಾಂಕ್ ಯು.